ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ಭಾರತೀಯ ಸಂಸ್ಕೃತಿ ಉತ್ಸವದ ಅಂಗವಾಗಿ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಿಂದ 7 ರಥಗಳು ಸೇಡಂ ನಗರಕ್ಕೆ ತೆರಳಲಿದ್ದು, ಬೀದರ್ ಜಿಲ್ಲೆಯಿಂದ ಬಸವರಥ ತೆರಳಲಿದೆ. ಆ ಬಸವರಥಕ್ಕೆ ಇಂದು ಬೀದರ್ ನಗರದ ಗಣೇಶ್ ಮೈದಾನದಲ್ಲಿ ಭವ್ಯ ಚಾಲನೆ ದೊರೆಯಿತು. ಭಾರತೀಯ ಸಂಸ್ಕೃತಿ ಉತ್ಸವಕ್ಕೆ, ಬಸವರಥಕ್ಕೆ ವಿದ್ಯಾರ್ಥಿಗಳ ನಡೆ ವಾಪಸ್ ಮತ್ತು 29ನೇ ತಾರೀಕು ಈ ರಥ ವಾಪಸ್ಸು ಮತ್ತು ಅದರ ಸ್ವಸ್ಥಾನಕ್ಕೆ ತೆರಳುತ್ತೆ. ಒಟ್ಟು 6 ದಿನಗಳ ಕಾಲ 7ನೇ ಭಾರತೀಯ ಸಂಸ್ಕೃತಿ ಉತ್ಸವದ ಕುರಿತಂತೆ ಪ್ರಚಾರ ಕಾರ್ಯ ನಿಮಿತ್ತ ಈ ವಿಶ್ವನಗರಲ್ಲಿರುತ್ತೆ. ನಾಡಿದ್ದು ಅಂದ್ರೆ 24ನೇ ತಾರೀಕು ಔರಾದ್, ಆಮೇಲೆ 25 ತಾರೀಕು ಭಾಲ್ಕಿ, ಬಸವ ಕಲ್ಯಾಣ್, 26ನೇ ತಾರೀಕು ಹುಮ್ನಾಬಾದ್, 27ನೇ ತಾರೀಕು ಚಿರುಗುಪ್ಪ ಮಾರ್ಗವಾಗಿ 7ನೇ ಭಾರತೀಯ ಸಂಸ್ಕೃತಿ ಉತ್ಸವ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಹೋಗಿ ಸೇರ್ಕೊಳ್ಳುತ್ತೆ. 28ನೇ ತಾರೀಕಿನಲ್ಲಿ ಒಟ್ಟು 8 ರಥ ಇದೇ ತರ ಬೇರೆ ಬೇರೆ ಜಿಲ್ಲೆಗಳು ಮಾಡಿದಂತಹ ಕಲ್ಯಾಣ ಕರ್ನಾಟಕಕ್ಕೆ, ನಾಡು ಕಲ್ಯಾಣ ಕರ್ನಾಟಕಕ್ಕೆ, ಭಾರತೀಯ ಸಂಸ್ಕೃತಿ ಉತ್ಸವಕ್ಕೆ, ಭಾರತೀಯ ಸಂಸ್ಕೃತಿ ಉತ್ಸವಕ್ಕೆ बोलो भारत माता की वंदे, बोलो भारत माता की, बसवरथಕ್ಕೆ, ಕಲ್ಯಾಣ ಕರ್ನಾಟಕಕ್ಕೆ, ನಾಡು ಕಲ್ಯಾಣ ಕರ್ನಾಟಕಕ್ಕೆ, ಭಾರತೀಯ ಸಂಸ್ಕೃತಿ ಉತ್ಸವಕ್ಕೆ, ಭಾರತೀಯ ಸಂಸ್ಕೃತಿ ಉತ್ಸವಕ್ಕೆ बोलो भारत माता की वंदे. सकल शरण संतन की ಅದ್ಭುತ ಸಾವಿರಾರು ವಿದ್ಯಾರ್ಥಿಗಳು 3 ಕಡೆಯಿಂದ ಮೂಲಕ ಬಸವರಥಕ್ಕೆ ಬರಮಾಡ್ತಾ ಇದ್ದಾರೆ. ಈಗ ಇಲ್ಲಿನ ಪೂಜ್ಯರು ಈ ಬಸವರಥಕ್ಕೆ ಚಾಲನೆ ನೀಡ್ತಾ ಇದ್ದಾರೆ. ಬಹಳ ಅದ್ಭುತ ಮಕ್ಕಳು. ನಾವು ನಮ್ಮ ನಾಡಿನ ವಿಕಾಸಕ್ಕಾಗಿ ಏನು ಮಾಡಿದ್ದೇವೆ, ನಮ್ಮ ಜಿಲ್ಲೆ ಯಾವುದೂ ಕಡಿಮೆ ಅಂತಕ್ಕಂಥ ಹೇಳಿ ಮುಂದುವರಿ ಮಕ್ಕಳೇ, ಮುಂದೆ ಬಾಗಪ್ಪ. ಮಾತರಂ ಮಾತ್ರಮಲ್ಲ, ಒಂದು ಮಾತರಂ 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 ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ತೊಡೋಳದ ರಾಜೇಶ್ವರ್ ಶಿವಾಚಾರ್ಯ ಮಾತನಾಡಿ, ದೇಶ ಪ್ರಗತಿ ಕಾಣಬೇಕಿದ್ದರೆ, ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಾಣವಾಗಬೇಕಿದ್ದರೆ ಅದು ಯುವ ಸಮೂಹದಿಂದ ಮಾತ್ರ ಸಾಧ್ಯ. ಅದರಿಂದ ಯುವ ಸಮೂಹ ಉನ್ನತ ಆಲೋಚನೆಗಳನ್ನು ಇಟ್ಟುಕೊಂಡು ದೇಶದ ಪ್ರಗತಿಗೆ ಕೈಜೋಡಿಸಬೇಕು ಎಂದರು. ಸಂರಕ್ಷಣೆಗಾಗಿ ಬಲವನ್ನು ಪಡಿತಾನೆ, ಅದರಂತೆ ಜೀವನವನ್ನು ಕಟ್ಟಬೇಕಾಗಿದ್ರೆ ನಾವು ಕೇವಲ ಒಂದು ಶಾಲೆಯಲ್ಲಿ ಕಲಿತಿದ್ರೆ ಆಗಲ್ಲ. ಶಾಲೆಗಳಲ್ಲಿ ಸಾವಿರ ಶಾಲೆಗಳಿಂದ ಬಂದಂತ ಮಕ್ಕಳು ತೋರಿಸ್ತಕ್ಕಂಥ ಹೊಸ ಪ್ರಯೋಗಗಳನ್ನು ನೋಡಿದಾಗ ಹೊಸ ವಿಚಾರಗಳು ಬರ್ತವ. ಆ ಹೊಸ ವಿಚಾರವೇ ನಿಮ್ಮ ಕನಸಿನ ಸೃಷ್ಟಿಯನ್ನು ಮಾಡಲಿಕ್ಕೆ ನಿಮಗೆ ಹೊಸ ದೃಷ್ಟಿಯನ್ನು ಕೊಡ್ತದ. ಆ ದೃಷ್ಟಿಯ ಕಾರ್ಯಕ್ರಮ ಯಾವುದು ಅಂತಂದ್ರೆ ಭಾರತೀಯ ಸಂಸ್ಕೃತಿ ಉತ್ಸವ. ನೆನಪಿರ್ತದ? ನೀವು ದೊಡ್ಡವರಾಗಬೇಕಾಗಿದ್ರೆ ನೀವು ನೋಡ್ಬೇಕು, ಸಾಹಿತ್ಯ ಕ್ಷೇತ್ರದಲ್ಲಿ ನೋಡ್ಬೇಕು. ಹಾಡೋರನ್ನು ನೋಡಿದ ನಂತರ ಹಾಡಬೇಕು ಅಂತ ಅನಿಸ್ತದ. ಒಳ್ಳೆ ಆಟ ಆಡೋರು ನೋಡಿದ್ರೆ ಆಟ ಆಡಬೇಕು ಅಂತ ಅನಿಸ್ತದ. ನೀವು ನೋಡ್ಲೇ ಇಲ್ಲ ಅಂದ್ರೆ ಹೆಂಗ ಅನಿಸ್ತದ? ಅನಿಸೋದಿಲ್ಲ. ಅದಕ್ಕಾಗಿ ಮಾನ್ಯ ನಿಯಮ ಬಸವರಾಜ್ ಪಾಟೀಲ್ ಸೇಡಂಗಿ ಅವರು ಒಂದು ದೊಡ್ಡ ಕನಸನ್ನು ಇಟ್ಟುಕೊಂಡಿದ್ರು. ಇವತ್ತು ಈ ದೇಶದಲ್ಲಿ 50 ವರ್ಷ ಕಳೆದು ಹೋದ ವ್ಯಕ್ತಿಗಳಿಂದ ಏನೂ ಕನಸು ಕಟ್ಟಲಿಕ್ಕೆ ಆಗಲ್ಲ. ಯಾಕಂದ್ರೆ ಅವರ ಇಚ್ಛಾಶಕ್ತಿಗಳೆಲ್ಲ ಅಲ್ಲೇ ಹೊರಟೋಗಿವೆ. ಏನಾದರೂ ಕನಸು ಕಾಣಬೇಕಾಗಿದ್ರೆ, ದೇಶ ಪ್ರಗತಿ ಕಾಣಬೇಕಾಗಿದ್ರೆ, ಹೊಸ ರಾಷ್ಟ್ರ ನಿರ್ಮಾಣ ಆಗಬೇಕಾಗಿದ್ರೆ, ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಾಣ ಆಗಬೇಕಾಗಿದ್ರೆ, ಧೈರ್ಯಯುತ ಸಮಾಜ ನಿರ್ಮಾಣ ಆಗಬೇಕಾಗಿದ್ರೆ ಅದು ಯಾರಿಂದಲೂ ಸಾಧ್ಯ ಇಲ್ಲ, ಕೇವಲ ನಿಮ್ಮಿಂದಲೇ ಸಾಧ್ಯ ಇದೆ. ನಂತರ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಭಾರತೀಯ ವಿಕಾಸ್ ಅಕಾಡೆಮಿಯ ಜಿಲ್ಲಾ ಸಂಚಾಲಕ ರೇವಣಸಿದ್ದಪ್ಪ ಜಲಾದೆ, ಭಾರತೀಯ ಸಂಸ್ಕೃತಿ ಉತ್ಸವವನ್ನು ದಕ್ಷಿಣ ಭಾರತದ ಕುಂಭಮೇಳವೆಂದರೆ ತಪ್ಪಾಗಲಾರದು. ಸೇಡಂನಲ್ಲಿ ನಡೆಯುತ್ತಿರುವ ನಮ್ಮ ಕಾರ್ಯಕ್ರಮಕ್ಕೆ 50ಕ್ಕೂ ಹೆಚ್ಚು ಪದ್ಮಶ್ರೀ ಪುರಸ್ಕೃತರು ಆಗಮಿಸಲಿದ್ದಾರೆ.
ಇಂದು ಚಾಲನೆ ನೀಡಿರುವ ಬಸವರಥ ಜನವರಿ 21ರಂದು ಬೀದರ್, ಜನವರಿ 22ರಂದು ಕಮಲ್ನಗರ್, ಜನವರಿ 23ರಂದು ಔರಾದ್, ಜನವರಿ 24ರಂದು ಭಾಲ್ಕಿ, ಜನವರಿ 25ರಂದು ಬಸವಕಲ್ಯಾಣ್, ಜನವರಿ 26ರಂದು ಹುಮ್ನಾಬಾದ್ ಮಾರ್ಗವಾಗಿ ಜನವರಿ 27ರಂದು ಸೇಡಂ ತಲುಪಲಿದೆ ಎಂದು ಹೇಳಿದರು. ಇವತ್ತು ಬೀದರ್ ನಗರದಲ್ಲಿ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಂಸ್ಥೆ ಸಂಚಾಲಿತ ವಿಕಾಸ್ ಅಕಾಡೆಮಿ ಮತ್ತು ಭಾರತ್ ವಿಕಾಸ್ ಆಶ್ರಮದಲ್ಲಿ ಇವತ್ತು ವಿಶೇಷವಾಗಿ ಬೀದರ್ ಜಿಲ್ಲೆಯ ಪ್ರಚಾರ ಆಂದೋಲನದ ನಿಮಿತ್ತವಾಗಿ ಬಸವರಥಕ್ಕೆ ಚಾಲನೆ ಕೊಡಲಾಗಿದೆ. ವಿಶಿಷ್ಟವಾಗಿ ಒಂದು ಸಾವಿರಾರು ವಿದ್ಯಾರ್ಥಿಗಳು ಶಿವನಗರದ ಸರ್ಕಲ್ದಿಂದ ಹೊರಟು ಬಸ್ ಸ್ಟ್ಯಾಂಡ್ ಮುಖಾಂತರ ಮಡಿವಾಳ ಚೌಕದ ಮೂಲಕ ಅಂಬೇಡ್ಕರ್ ಸರ್ಕಲ್ನಲ್ಲಿ ಬಂದರೆ, ಇನ್ನೊಂದು ಸಾವಿರಾರು ವಿದ್ಯಾರ್ಥಿಗಳ ತಂಡ ಕಿತ್ತೂರಾಣಿ ಚೆನ್ನಮ್ಮದಿಂದ ಹೊರಟು ಅಂಬೇಡ್ಕರ್ ಸರ್ಕಾರದಲ್ಲಿ ಬಂದು ವಿಲೀನ ಆಗಿದ್ದು ಒಂದು ವಿಶೇಷ ಇದೆ. ಅದೇ ರೀತಿ ಜನವಾಡ ಸರ್ಕಲ್ನಿಂದ ಕೂಡ ವಿದ್ಯಾರ್ಥಿಗಳು 3 ತಂಡದಿಂದ ಸಾವಿರಾರು ವಿದ್ಯಾರ್ಥಿಗಳು ಬಂದು ಅಂಬೇಡ್ಕರ್ ವೃತ್ತದಲ್ಲಿ ಸೇರಿ ಆ ರಥವನ್ನು ಬರಮಾಡಿಕೊಂಡು ಮೆರವಣಿಗೆಯಲ್ಲಿ ಈ ವಿಶಾಲವಾದಂಥ ಗಣೇಶ ಮೈದಾನಕ್ಕೆ ಬಂದು ತಲುಪಿತು. ಇಲ್ಲಿ ಈ ವೇದಿಕೆ ಮೇಲೆ ಪರಮ ಪೂಜ್ಯರು, ಈ ಬೀದರ್ ಜಿಲ್ಲೆ ಎಲ್ಲ ಗಣ್ಯರೆಲ್ಲೋ ಸೇರಿ ಏನಪ್ಪ ಅಂದರೆ ಈ ರಥಕ್ಕೆ ಶುಭವನ್ನು ಕೋರಿದ್ದಾರೆ. ನಾವೆಲ್ಲರೂ ಬರ್ತೀವಿ. ಸೇಡಂ ಉತ್ಸವ ಸೇಡಂನಲ್ಲ, ಇದು ನಮ್ಮ ಭಾರತೀಯ ಸಂಸ್ಕೃತಿ ಉತ್ಸವ, ನಾವೆಲ್ಲರೂ ಭಾಗವಹಿಸ್ತೀವಿ ಅಂತಕ್ಕಂಥ ಸಂಕಲ್ಪದೊಂದಿಗೆ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು, ಪದಾಧಿಕಾರಿಗಳು, ಶಿಕ್ಷಕರು, ಮಕ್ಕಳು ಸುಮಾರು 5,000ಕ್ಕೂ ಮೇಲ್ಪಟ್ಟ ಮಕ್ಕಳು ಸೇರಿದ್ದು ಭಾಳ ವಿಶೇಷವಾಗಿದೆ. ಹಾಗಾಗಿ ಇವತ್ತು ಬಸವರಥ ಬೀದರ್ ಈ ದಿನ ಬೀದರ್ದಲ್ಲಿ ಸುತ್ತಾಡಿ ನಾಳೆ 22ಕ್ಕೆ ಕಮಲ್ನಗರ್, 23ಕ್ಕೆ ಔರಾದ್, 24ಕ್ಕೆ ಭಾಲ್ಕಿ, 25ಕ್ಕೆ ಬಸವಕಲ್ಯಾಣ್, 26ಕ್ಕೆ ಹುಮ್ನಾಬಾದ್ ಮುಗಿಸಿ 27ಕ್ಕೆ ಮುಂಜಾನೆ ಚಿಡಗುಪ್ಪ ಮಾರ್ಗವಾಗಿ ಅದು ಸೇಡಂ ತಲುಪುತ್ತೆ. 28ರಲ್ಲಿ ಸೇಡಂದಲ್ಲಿ ನಡೀತಕ್ಕಂಥ ಮೆರವಣಿಗೆಯಲ್ಲಿ ನಮ್ಮ ಜಿಲ್ಲೆಯ ಸುಮಾರು 200ಕ್ಕೂ ಮೇಲ್ಪಟ್ಟು ಕಲಾವಿದರು ಅಲ್ಲಿ ಭಾಗವಹಿಸಿ ರಥದ ಜೊತೆ ಏನಪ್ಪ ಅಂದ್ರೆ ಅವರು ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮ ರಥದ ಚಾಲನೆಗೆ ನಮ್ಮೆಲ್ಲ ಪೂಜ್ಯರು ಗಣ್ಯರು ಭಾಗವಹಿಸಿ ನಮ್ಗೆ ಒಂದು ಶಕ್ತಿ ಏನಪ್ಪ ಅಂದ್ರೆ ತುಂಬಿದ್ದಾರೆ. ಒಂದು ವಿಶಿಷ್ಟ ಕಾರ್ಯಕ್ರಮ ಆಗಿದೆ ಇದು. ಹಾಗಾಗಿ ಬೀದರ್ ಜಿಲ್ಲೆ ಎಲ್ಲ ಜನತೆಗೆ ನಾನು ಕಳಕಳಿ ವಿನಂತಿ ಮಾಡ್ಕೊತೀನಿ, ನಿಮ್ಮೆಲ್ಲ ಕೆಲಸಗಳನ್ನು ಬದಿಗೊಟ್ಟಿ ಜನವರಿ 29ರಿಂದ ಫೆಬ್ರವರಿ 6ರವರೆಗೆ ನಡೀತಕ್ಕಂಥ ಭಾರತೀಯ ಸಂಸ್ಕೃತಿ, ಇದು ಸಾಮಾನ್ಯ ಸಂಸ್ಕೃತಿ ಅಲ್ಲ. ಉತ್ತರ ಭಾರತದಲ್ಲಿ ಕುಂಭಮೇಳ ನಡೆದರೆ ದಕ್ಷಿಣ ಭಾರತ ನಮ್ಮ ಕಲ್ಯಾಣ ಕರ್ನಾಟಕದು. ಹಾಗಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶ ಸಾಮಾನ್ಯ ಪ್ರದೇಶ ಅಲ್ಲ, ನಾವು ಮನಸ್ಸು ಮಾಡಿದ ದೇಶವನ್ನು ಆಳ್ತೀವಿ ಅಂತಕ್ಕಂಥ ಸಂದೇಶದೊಂದಿಗೆ ಅಲ್ಲಿ ವಿಶಿಷ್ಟ ರೀತಿಯಲ್ಲಿ ಇಡೀ ದೇಶದ ಗಮನ ಸೆಳೆತಕ್ಕಂಥ ಅನೇಕ ಸಾಧರು, ಸಂತರು, ಶಿಕ್ಷಣ ತಜ್ಞರು, ಮೇಧಾವಿಗಳು, ವಿಶೇಷವಾಗಿ ಸುಧಾಮೂರ್ತಿಯವರು, ಸಚಿನ್ ತೆಂಡೂಲ್ಕರ್ ಇರ್ಬೋದು, ಮೈಸೂರಿನ ಸುತ್ತೂರು ಸ್ವಾಮಿಗಳು ಇರ್ಬೋದು, ಕನೇರಿ ಮಠದ ಪೂಜ್ಯರು ಇರ್ಬೋದು, ಗವಿ ಮಠದ ಪೂಜ್ಯರು ಇರ್ಬೋದು, ಅದು ಸಾಧ್ವಿ ರಿತಂಬರ್ ಇರ್ಬೋದು. ಒಂದಲ್ಲ ಎರಡಲ್ಲ, ಕೃಷಿ ಕ್ಷೇತ್ರದಲ್ಲಿ ರಾಷ್ಟ್ರದ ಗಮನ ಸೆಳೆತಕ್ಕಂಥ ಕೃಷಿ ತಜ್ಞರು ಭಾಗವಹಿಸ್ತಾರೆ. ಜಲ ಸಂರಕ್ಷಣೆಯಲ್ಲಿ ರಾಷ್ಟ್ರ ಮಟ್ಟದ ಸಾಧನೆ ಮಾಡಿ ಪದ್ಮಶ್ರೀ ಪಡ್ತಕ್ಕಂಥ ಅನೇಕ ಜಲ ಸಂರಕ್ಷಕರು ಈ ಸಂಸ್ಕೃತಿ ಭಾಗವಹಿಸ್ತಾರೆ. 50 ಜನ ಪದ್ಮ ಪ್ರಶಸ್ತಿ ಪುರಸ್ಕೃತರು ನಮಗೆ ಬರ್ತಾರೆ, ನಮ್ಮ ಸಾಧನೆ ನೋಡ್ತಾರೆ, ನಮ್ಮ ಮಕ್ಕಳಿಗೆ ಮಾರ್ಗದರ್ಶನ ಮಾಡ್ತಾರೆ, ಶಿಕ್ಷಕರಿಗೆ ಮಾರ್ಗದರ್ಶನ ಮಾಡ್ತಾರೆ, ರೈತರಿಗೆ ಮಾರ್ಗದರ್ಶನ ಮಾಡ್ತಾರೆ. ರಾಮದೇವ್ ಮಹಾರಾಜರ ನೇತೃತ್ವದಲ್ಲಿ 2ನೇ ತಾರೀಕು ಫೆಬ್ರವರಿ 1,00,000 ಯುವಕರು ಯೋಗ ಮಾಡುವ ಮೂಲಕ ಯೋಗ ಪ್ರದರ್ಶನವನ್ನು ಮಾಡಲಿದ್ದಾರೆ. ಹೀಗಾಗಿ ಇದು ಸಾಮಾನ್ಯ ಸಂಸ್ಕೃತಿ ಉತ್ಸವ ಅಲ್ಲ, ಇದು ನಮ್ಮ ಭಾಗಕ್ಕೆ ಬಂದಿರತಕ್ಕ ಒಂದು ವಿಶೇಷವಾದಂಥ ಆ ಮೂಲಕ ನಮ್ಮ ಭಾಗವನ್ನು ಮುಂದಿನ 5 ವರ್ಷದಲ್ಲಿ ಇಡೀ ದೇಶವೇ ಗಮನ ಸೆಳೆತಕ್ಕಂಥ ಸಾಧನೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಮಕ್ಕಳು ಮಾಡಲಿದ್ದಾರೆ, ಶಿಕ್ಷಕರು ಮಾಡಲಿದ್ದಾರೆ, ರೈತರು ಮಾಡಲಿದ್ದಾರೆ, ಸಾಹಿತಿಗಳು ಮಾಡಲಿದ್ದಾರೆ, ಸಾರ್ವಜನಿಕರು ಮಾಡಲಿದ್ದಾರೆ. ಈ ಎಲ್ಲ ಕಾರ್ಯಕ್ಕೆ ಕಲ್ಯಾಣ ಕರ್ನಾಟಕದ ಈ ಸಮಗ್ರ ವಿಕಾಸದ ಕಾರ್ಯಕ್ಕೆ ಸಜ್ಜನ ಬಂಧುಗಳನ್ನು, ಸಾರ್ವಜನಿಕರನ್ನು ಕೈಜೋಡಿಸಿ ವಿನಂತಿಸುವ ಸಹಕಾರವನ್ನು ಬೇಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.